ಆರಾಮದೆ ಅಬೆ ಹಾ ಮಲ್ಲು, ನೀನ್ ಹೇಗಿದೀಯಾ? ನಂದೇನು ಕೇಳ್ತೇವ ನೀವು ಆರಕ್ಕೆ ಏರವಲ್ದು ಮೂರಕ್ಕೆ ಇಳಿವಲ್ದು. ಯಾಕೆ ಮಲ್ಲು, ಏನಾಯ್ತು? ಇದ್ದದ್ದೊಂದು ಇತ್ತವ ಅವ ಹೊಡ್ಕೊಂಡು ಅದ ಏನೂ ಇಲ್ದವ ಅದ ಚಿಂತೆ ಇತ್ತಿತ್ತು ನನಗೆ. ಅದು ಹೋಗ್ಲಿ ಬಿಡು. ಅಪ್ಪರು ದಾರೆ ಭೇಟಿಯಾಗಿದ್ರು. ಮೊದ್ಲು ನಾವು ಕಾರ್ ಗಾಡಿ ಬರೋಬ್ಬರ ಹೊಡಿಯೋಲ್ಲಪ್ಪ ಯಾಚಕ್ಕಾಗಿ ಗೇರ್ ಹಾಕತ್ತಾನ ನಮ್ಮ ಗಾಡಿ ನೀಟ್ ಆನ್ ಕಂಡೀಷನ್ ಹೊಡ್ಯಾವ ಅಂದ್ರೆ ನೀನು ಹೊಡಿ ಇನ್ಮೇಲೆ ಅಂತೇಳಿ ಅಪ್ಪರು ಕಾರ್ ಗಾಡಿ ಹೊಡ್ಯಾಕೆ ನನ್ನ ಇಟ್ಕೊಂಡ್ರೆ ಅದು ಕಾರ್ ಗಾಡಿ ಚಾವಿನ ಮನೆಗೆ ಇಟ್ಟಿರತ್ತ ತೊಗೊಂಬರಪ್ಪ ಕೋಟಿಗೆ ಅರ್ಜೆಂಟ್ ಅಂತ ಹೇಳಿದ್ರು. ಅದು ಕಾರ್ ಗಾಡಿ ಚಾವಿ ತೊಗೊಂಬರ್ಬೇಕು ಪಟ್ನ ಕೋಟಿಗೆ ಹೋಗಿ. ಹಾ ಮಲ್ಲು, ಯಜಮಾನ್ರು ನಿನಗೆ ಕಾರ್ ತಗೊಂಡು ಕೋರ್ಟಿನ ಕಡೆನೇ ಬರೋದಕ್ಕೆ ಹೇಳಿದ್ರು. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ. ಹಿತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಲ್ಲ, ನಾನೆಂಥ ದಡ್ಡಿ ಅಂತೀನಿ. ಹೆಂಗೋ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ. ಇದೇ ಚಾನ್ಸನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ಯವ್ವ ಮಲ್ಲು, ಇದು ನೀನು ಕಾಯಂ ಚಟನ ಐತನ? ಯಾವ್ದು ಮಲ್ಲು? ಒಬ್ಬೊಬ್ಬಕ್ಕೆ ಮಾತಾಡೋದು ಹಾಗೇನಿಲ್ವಲ್ಲ. ಹಂಗೇನಾರ ಇತ್ತಂದ್ರೆ ಕಿರಾಣಿ ಅಂಗಡಿಯಾಗ ಹಳದಿ ಕಲರ್ ಗುಳಿ ಸಿಗ್ತಾವ ನೋಡು. ₹1 ಕೊಟ್ರೆ 2 ಕೊಡ್ತಾರ. ಬಿಸಿನೀರಾಗ ತೊಗೊಂಡು ಡಬ್ ಮಕ್ಕೊಂಬಿಡು, ಅಂಟ್ರಿಸ್ ಕಡ್ಯಾಕಾಗ್ಬಿಡು. ಅದರ ಅವಶ್ಯಕತೆ ನಿನಗೆ ತಾನೇ ಇರೋದು. ನನಗೆ ಮೊದಲು ಇತ್ತು, ಈಗೇನಿಲ್ಲ. ಯಾಕಂದರೆ ಮೊನ್ನೆ 2 ಗುಳಿಗಿತ್ತು ಬಂದೆ ಎಲ್ಲ ಹಸನಾಗಿಬಿಡ್ತು. ಸಾಬೂನು ಪುಡಿ ನೀರು ಕುಡಿದ್ಬಿಟ್ಟೆ ಕುಳುಕ್ 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 ಅಂದದು ಕಡೆಕಾಗ್ಬಿಡ್ತು. ಸೇಮ್ ಇಡ್ಲನ್ ಚಟ್ನಿಗತ್ತನೇ ಬಿತ್ತು. ಮುಂಜಾನೆ ಅದು ನಾಷ್ಟ ಅಂದಿರಬಾರ್ದು ನನಗೆ. ಅವ ಮಲ್ಲು ಒಬ್ಬೊಬ್ಬಕ್ಕೆ ಮಾತಾಡಕತ್ತಿದ್ಲ ಅದಕ್ಕೆ ಅಂದೆ. ಕೀ ಒಳಗಿದೆ, ಹೋಗಿ ತಗೋ. ಒಳಗ ಎಲ್ಲಿ ಇಡ್ತಾರ ಅವರು? ಇಲ್ಲೇ ಹಾಲಿನಾಗ ಹಾಕೋದು ಬಿಟ್ಟು ಎಲ್ಲಿ ದೇವ್ರ ಕೂಲ್ಯಾಗ ಇಟ್ಟಾರ ಬೇ? ಬೆಡ್ರೂಮ್ನಲ್ಲಿ ಮಲ್ಲು. ಅದಕ್ಕೆ ನನಗೆ ಆಗಿ ಬರೋದಿಲ್ಲ. ನೀನು ನನ್ನ ಮಕ್ಕದಾಗ ಏನು ರೇಣುಕಾ ಸ್ವಾಮಿ ಕಾಣಕತ್ತ ನೀನು ಇಲ್ವಲ್ಲ. ಮತ್ತು ನಾ ಬೆಡ್ರೂಮ್ ಹೋಗ್ಬೇಕು, ಆ ಸುದ್ದಿ ನಿನಗೆ ಗಂಡಗೆ ಗೊತ್ತಾಗಬೇಕು. ಅವ ನನ್ನ ಸಡ್ಡಿ ಚಡ್ ಅನ್ನಿಸ್ಬೇಕು. ಯಾರಿಗೆ ಬೇಕಾಗೈತೆ? ಹೋಗಿ ಈಗ 4 ದಿನ ಆಯ್ತು ನಾವು ಬಾಳೆ ಕತ್ತಿ. ಹೋಗಿ ನೀನು ಚಾವಿ ತುಂಬ್ರೋಗು. ಯಾಕೆ ನೀನೇ ಹೋಗಿ ತಗೊಂಡ್ರೆ ಏನಾಗತ್ತಿ ಮಲ್ಲು? ಏನೆಲ್ಲ ಆಗಬಹುದು ಬಿ, ಅದನ್ನ ಹೆಂಗಾಗವು ಹೇಳಿ. ನಾನು ಜ್ಯೋತಿಷ್ಯ ಹೇಳ್ತೀನಿ. ನಾನು ಏನೆಲ್ಲ ಆಗಬಹುದು. ಯಾಕಂದ್ರೆ ಮುಳ್ಳು ಮೇಲೆ ಅರಿಬಿ ಬಿದ್ದರು, ಅರಿಬಿ ಮೇಲೆ ಮುಳ್ಳು ಬಿದ್ದರು, ಮುಳ್ಳಿಗೆ ತಾನೇ ಕೆಟ್ಟ ಹೆಸರು. ಏನು ಹೇಳ್ಯಾರ ದೊಡ್ಡವರು? ಏನು ಹೇಳ್ಯಾರ ಮಲ್ಲು ಅಂತ ಹೇಳ್ಯಾರ. ಏನು ಹೇಳ್ಯಾರ ದೊಡ್ಡವರು? ಏನು ಹೇಳ್ಯಾರ ಮಲ್ಲು ಅಂತ ಹೇಳ್ಯಾರ. ಏನು ಹೇಳ್ಯಾರ ದೊಡ್ಡವರು? ನನಗೂ ಅವ ಚಂದಂಗೆ ಕೇಳಿಲ್ಲ, ಮತ್ತು ನಿನಗೇನು ಹೇಳ್ಬೇಕು? ಇಷ್ಟು ಹೇಳಿ ಸುಮ್ಮ ಅವ್ರು ಪುರ್ತಕ ಅವ್ರು ಆದ್ರೆ ನಾನು ಪುರ್ತಕ ನಾ ಬಾ. ಹೋಗು ಚಾವಿ ತುಂಬ್ರು. ನೋಡ್ ಮಲ್ಲು, ಹೇಳ್ಬೇಕು. ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹರಿಯದ ಯೌವನ ತುಂಬಿದ ಈ ದೇಹ ನೆಂದಾಗ್ತತಿ. ನೀ ಹೂ ಅಂದ್ರ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನಂಗ ಇಟ್ಕೋತೀನಿ. ಶಬ್ಬಾಷ್. ಕನ್ನಡಕ್ಕಾಗಿ ಒಂದನ್ನು ಒತ್ತಿ, 2ನೇ ಮದುವೆಗಾಗಿ 1ನೇ ಗಂಡ ಮಕ್ಕೊಂದ ಕುತ್ತಿಗೆಯನ್ನು ಒತ್ತಿ. ಶಬ್ಬಾಷ್. ಅಲ್ಲ, ಕೆಲವೊಂದಿಷ್ಟು ಮನ್ಯಾಗ ಹಿಂಗೆ ಇರ್ತಾರೇನು? ಹೆಂಗ್ ಮಲ್ಲು? ಗಂಡರಕ್ಲೆ ಮತ್ತು ಕಾರು ಗಾಡಿ ಓಡ್ಸೋನ್ ಲೋ ಮಣ್ಣೆ, ತೋಟದಾಗ ಕೆಲಸ ಮಾಡೋನ್ ಲೋ ಮಣ್ಣೆ. ಲಾಸ್ಟಿಗೆ ಏನಾರ ಗಂಡು ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂಥ ಬಡ್ರ ಮಕ್ಕಳ ಮೇಲೆ ಹಾಕಿ ದರ್ರಗ ಜೈಲಿನ ಬುರ್ರಗತೆಗೆ ಕಚ್ಚಿಬಿಡೋದು. ಇಲ್ಲ ಅಂದ್ರೆ ಕಚ ಕಡಿಸಿ ಎಲ್ಲಾರ ಕಬ್ಬಿನ ಹೊಲ್ದಾಗ ಮುಚ್ಚಿ ಮತ್ತು ಗಂಡಿನ ಮುಂದೆ ಅಯ್ಯೋ ನಾ ಅಂತ ಕಲ್ರಿ, ನಾ ಭಾಳ ಚಲೋ ಹೆಣ್ಮಗಳ ಯಪ್ಪ ಅಂದ್ರೆ ಪಾಪ ಅದು ಇದು ಭಾಳ ಎದಿ ಬಾಯಿ ಬಿಡ್ಕೊತದ. ಇದ್ರದ್ದೇನು ತಪ್ಪು ಇರಂಗಿಲ್ಲ. ಅದು ಹೋದ ಸಾವು ಸತ್ತು ಹೋಗ್ಬಿಡೋದು. ನೋಡು, ಒಳ್ಳೆಯವರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ. ನೀ ಇಂಥಕ್ಕಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಮನೇನೂ ಬೇಡ, ಈ ಮನೆ ಕೆಲಸನೂ ಬೇಡ, ಬರ್ತೀನಿ. ಮಲ್ಲು, ಈಗಾಗಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ. ಸುಮ್ಮನೆ ಈ ವಿಷ ಸರ್ಪಿನಿ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆಷ್ಟು ದುಡ್ಡು ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಮನಸ್ಸಿನ ಕಾಮಾಜ್ಞೆಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಗಂಡಸರು ಅಡ್ಡಾಡಂಗಿಲ್ಲ ನೋಡು. ಚಕ್ಕಾಡ್ ರಾಟಿ ಕಿತ್ತಂದ್ರೆ ನೀನು ಹೆಣಿಕೆ ನೆಟ್ ಹೋಯ್ಕೊಲ್ಲ ಅಣ್ಣ. ಬಡ್ರು ಮಕ್ಕಳು ಒಬ್ಬೊಬ್ರು ಇದ್ದು ದುಡ್ಕೊಂತ ತಿನ್ಕೊಂತ ಅದಕ್ಕೆ ಹೇಳ್ದಾಡ್ತೀರಿ ನಮ್ಮನ್ನ. ಮೊದ್ಲ ನಾವು ಪೈಕ್ಲ ರಗತಕದ ಮೇಲೆ ಬದುಕು. ನಾವು ರಗತಕದ
ಮೇಲೆ ಬದುಕು ನಾವು. ಅದಕ್ಕೆ ಚಕಾಡ್ತಿ ರೊಕ್ಕ ಕೊಡ್ತಾನ ಅಂದ್ರೆ ಮುಗಿದು ಹೋಗ್ತಲ್ಲ. ಮತ್ತೆ ಇಟ್ಟು ದೊಡ್ಡ ಮನೆ ರೊಕ್ಕ ಕೊಟ್ರೆ ಮುಗಿದು ಹೋಯ್ತು. ಯಾವ ರೊಕ್ಕ ರೂಪಾಯಿ ಅಂತ ರೊಕ್ಕ ರೂಪಾಯಿ ನಾಯಿ ಮುಂದೆ ಹೋಗಿದ್ರೆ ನಾಯಿ ತಿನ್ನಂಗಿಲ್ಲ. ಅಂಥ ರೊಕ್ಕ ರೂಪಾಯಿ ತೊಗೊಂಡು ನಾ ಏನು ಮಾಡಲಿ ನೋಡು. ನಾ ಬಡವನೇ ಇರ್ಬೋದು, ಒಪ್ಪತ್ತ ಊಟ ಮಾಡ್ತಿರ್ಬೋದು. ಹಂಗಂತೇಳಿ ಕೆಲಸ ಕೊಟ್ಟುವಂತೂ ತನ್ನ ಹಾಕ್ಯಾರಂದ್ರೆ ಉಂಡು ಮನೆ ಜನತೆ ಅನ್ಸೋ ನಾಲ್ಕು ಮಗನ ಅಲ್ಲ. ಈ ಕೆಲ್ಸಕ್ಕೆ ಬೇರೆ ಯಾರು ಸಿಗ್ತಾರ? ಸಾಂಗ್ಲಿಗೆ ಹೋಗಿ ಬರ್ತಿಪ್ಪ. ಯಾವ ನಾನು ಉಬ್ಬು ನೋಡಿದ್ದೇನೆ. ನಾ ಅದನ್ನ ಪ್ಯಾರಾಶೂಟ್ ಮಾಡಿ ಜೋತಾ ಬಿದ್ದು ಸಾಂಗ್ಲಿಗೆ ಹೋಗಿದ್ನೆ. ಆಯ್ತು ಪ್ಯಾರಾಶೂಟ್ ಮಾಡ್ತು ನೋಡ ಇದ್ರಾಗ. ಈಗ ಬ್ಯಾಡ, 4 ಸನಬ್ದು ಎಳಿಬೇಕು ಇದಕ್ಕೆ. ನೋಡುವ, ಗಂಡ ಸಣ್ಣನ ತಾಳಿ ಕಟ್ಟಿಲ್ಲ, ಸಿಲಿಂಗದಾಗ ತಾಳಿ ಮಾಡಿಸಿ ಕಟ್ಟಾನ. ಹಟ್ಟಿದ್ರು ನೀ ಇಟ್ಟು ಮಾಡ್ತಿ ಅಂದ್ರೆ ನೀ ಎಟ್ಟ ಹಾಕಿರ್ಬೇಕಂತ. ಇದು ಸರಿ ಇಲ್ಲ. ಹಿರಿ ಮನುಷ್ಯ ಹೇಳ್ತಾ ಇದ್ದಾನೆ, ಇದನ್ನು ಕೇಳುವಂತ ಬೆಳಕು. ಇನ್ನು ಮುಂದೆ ಒಳ್ಳೆ ಮಾರ್ಗದಲ್ಲಿ ಬಾಳುವಂತ ಮುಂದೆ ಸಮಾಜ ನಿನ್ನ ಒಳ್ಳೆ ಇರ್ತೀನಿ ನೋಡ್ಲಿ. ನನಗೆ ಕೆಂಬರ್ತಾ ಇದೆ. ನಾವು ಹೋಗ್ತೀನಿ. ಮಲ್ಲು ಕರೆದಿವ್ಯಾ ಚಾವ್ಯ? ನನ್ನ ಮಾತನ್ನ ನಿರಾಕರಿಸಿ ಹೋದತಿಯಾದ್ರೆ ಶೀರ್ ಚಂದಾಗೈತಿ, ಹೇರ್ ಸ್ಟೈಲ್ ಚಂದಾಗಿಲ್ಲ. ಸೇಮ್ ಈಗ ಎರ್ಕೊಂಡ ಇದನ್ನ ಕಟ್ಕೊಂಡ್ ಬಂದಿರ್ತಾರಲ್ಲ ಅಂಕ. ನನ್ನ ಮಾತನ್ನ ನಿರಾಕರಿಸಿ ಹೋದತಿಯಾದ್ರೆ ನೀನ್ ಈ ಮನೆ ಹಾಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ಹೋಗಲ್ಗೇನಾದ್ರೆ ಕರೆಂಟ್ ಹಚ್ಚಿಯೋ? ಹಚ್ಚನ್ಯ. ಹಂಗಾದ್ರೆ ಬೆಳಕಿಂಡೆ ಹುಕ್ಕಿನ್ನ. ಅಲ್ಲಿ ಹಚ್ಚನ್ಯ. ಹಂಗಾದ್ರೆ ಬೆಚ್ಚಲ್ ಪೈಪ್ನಿಗೆ ಹುಕ್ಕಿನ್ನ. ಅಲ್ಲಿ ಹಚ್ಚನ್ಯ. ಹಂಗಾದ್ರೆ ಅಲ್ಲಿ ಹುಕ್ಕಿನ್ನ. ಅಲ್ಲಿ ಹಚ್ಚನ್ಯ. ಅಲ್ಲಿ ಹೋಗಿ ಹಚ್ಚಲ್ ನೀನು. ಹಚ್ಚನ್ಯ. ಅಲ್ಲೇ ಬಂದಿನ್ನ ಈಗ. ದುಡ್ಕೊಂಡು ತಿನ್ನೋರ್ ಜೋಡಿ ಯಾಕೆ ಉದ್ದಾಡ್ತಿ? ನೋಡು, ಈ ರೊಕ್ಕ ರೂಪಾಯಿ ಆಸೆ ತೋರಿಸ್ಬೇಡ. ದುಡ್ಕೊಂಡು ಎಲ್ಲಾದರೂ ತಿಂತೀನಿ ನಾನು. ಈ ಮನೆ ಒಳಗೆ ನಿಂತಂದ್ರೆ ನನ್ನ ತಲೆ ಕೆಡ್ತತಿ. ಮನುಷ್ಯನ ಮನಸ್ಸ ಮೊದಲ ಮಂಗ್ಯ. ಮನಸ್ಸು ಎಂಬುದು ಮಂಗ್ಯ. ಮಲ್ಲು ಎದಿ ಓಡಿಸ್ಬೇಡ. ಯಾವ ಇರು ಒಂದೊಂದು ಅದಾವ ನನಗೆ. ಯಪ್ಪ ಹಿಕಟ್ ಬರ್ತನ ತಂದೆ, ಹಿಕಟ್ ಬರ್ತನ. ಹಗಾರಕ್ಕೆ ಹೋದ್ರವೇ ಇಲ್ಲೇ ಅದನ್ನ ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ. ಎಲ್ಲಿ ನನ್ನ ಕಾಮಾಜ್ಞೆಯನ್ನ ಈಡೇರಿಸಿಕೊಳ್ಳಲು ನನ್ನ ಅತ್ತೆ ಅಡ್ಡಿ ಆಗ್ತಾಳ ಅಂತ ಹಿಡಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ. ಇಷ್ಟೆಲ್ಲ ಮಾಡಿದವಳು ನಾನು. ಇನ್ನು ನಿನ್ನಂಥವನು ನನಗ್ಯಾವ ಲೆಕ್ಕ? ನೋಡಮಲ್ಲು, ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ. ಸಾಯೋವರೆಗೂ ಜೈಲಿನಲ್ಲಿ ಕಂಬಿ ಎಡ್ಸೋ ಹಾಗೆ ಮಾಡ್ತೀನಿ. ನೋಡ್ಮಲ್ಲು, ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಆಸೆಯಿಂದ ಈಡೇರಿಸು ಬಾಮಲ್ಲು. ಅದಕ್ಕೆ ಹೇಳ್ತಿ ಸೂಕ್ಷ್ಮ ಇರು ಒಂದಿಟ್ಟು. ಹಂಗೆ ಹೇಳಿದ್ರೆ ಕೇಳವಲ್ಲ ನೀ. ಹೆಂಗೆ ಕರಿಬೇಕು? ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ ಅಂದ್ರು. ಏನಿದು ಬಾರ ಬಾರ. ಏನು ಯಾರನ್ನಾರ ಕಡ್ಯಾಕ ತಣ್ಣಿ ಇಲ್ಲಿ ನೋಡು. ನಿಮ್ಮ ಅತ್ತೆ ನಿಮ್ಮ ಮಾವನ ಹೊರಗೆ ಹಾಕಿದಂಗಲ್ಲ ನಾನು ಹೊರಗೆ ಹಾಕೋದು. ನಾವೇನ್ರಿ ನಾನೇ ಹೋಗಿ ನೀ ಯಾಕೆ ಹಾಕೋದ್ಬೇಕು? ದೊಡ್ಕೊಂಡು ತಿನ್ನೋರು ನಾವು. ಈ ಮನೆ ಆದರೂ ಅಷ್ಟೇ, ಮುಂದಿನ ಮನೆ ಆದರೂ ಅಷ್ಟೇ. ಈ ಮನೆ ಹಗಲ ಮೇಲೆ, ಮುಂದಿನ ಮನೆ ತಲೆ ಮೇಲೆ. ಭಾಳ ವಿಚಾರ ಇಲ್ಲ. ಬರ್ತೀನಿ. ಜೀವನ ಅಂದ್ರೆ ಮೀಸೋದಾಗ ರಿಟರ್ನ್ ಹಾಕೋ ಬಟ್ಟೆ ಅಂತ ತಿಳ್ಕೊಂಡಿದ್ದೀರ ನೋಡು. ಜೀವನ ಅನ್ನೋದು ಅದೇ. ನೀ ಎಷ್ಟು ಜಗ್ಗ ಹಿಡಿದ್ರು ನಾ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಯಾಕಂದ್ರೆ ಇನ್ನೂ ಒಂದು ಮಾತಾಯ್ತು ನಮ್ದು. ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ದ. ಏನತ್ತ? ಗಂಡು ಸತ್ತ ಹುಡ್ಸಿನಿ ಅಂದಮೇಲೆ ದೊಡ್ಡದು ಬೆವರು ಸೋರ್ಸು, ಇನ್ನೊಬ್ಬ ಅಂಡ್ರು ನೋಡಿ ಜೊಲ್ಲು ಸೋರಿಸ್ಬೇಡ ಅಂತ. ನನಗೆ ಬೆವರು ಸೋರಿಸಿ ಗೊತ್ತೇ ವಿನಃ ಜೊಲ್ಲು ಸುರಿಸಲ್ಲ. ಬರ್ತೀನಿ. ಹಾ, ಬರೋದು ಸ್ವಲ್ಪ ತಡವಾಗಿದ್ರೆ ಈ ಮಲ್ಲು ನನ್ನ ಶೀಲವನ್ನೇ ಹಾಳು ಮಾಡ್ತೀನಿ.
ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತಣ. ನನ್ನಿಂದ ನಿನಗೇನು ಬೇಕಾಯ್ತು? ಯಾಕೆ ಮೋಸ ಮಾಡಿದೆ ಹೇಳು? ಹೇಳ್ತೀನಿ. ಅದು ಅದು ಹಣದ ಮೇಲಿದ್ದ ವ್ಯಾಮೋಹದಿಂದ ಇಲ್ಲಿಯವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ತುಟ್ಟಿರೋರು ಬೇಕಾಗಿತ್ತು, ಹುಡುಕ್ತಿದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಕೊಟ್ಟು ಈ ಮನೆಯಿಂದಾನೇ ಹೊರ ಹಾಕಿದೆ. ಎಷ್ಟಕ್ಕೆಲ್ಲ ನಾಡಿ ಕಾರಣ. ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು. ಹೆಣ್ಣಿನ ಮಾತು ಕೇಳಬಾರ್ದು, ನೆರಳಿನ ಬೆನ್ನು ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯೆ ಬೆನ್ನು ಹತ್ತಿ ನನ್ನ ಮುತ್ತಿನಂಥ ರತ್ನಗಳನ್ನ ಕಳೆದುಕೊಂಡ ಮಹಾಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತನ್ನ ಹೊರಗೆ ಹಾಕಿದೆಯಲ್ಲ, ಎಂಥ ಲಜ್ಜೆಗೆಟ್ಟ ಹೆಣ್ಣು ನೀನು. ಇಷ್ಟೆಲ್ಲ ಮಾಡಿದ ಇದಕ್ಕಾಗಿ, ನನ್ನಲ್ಲಿರುವ ದುಡ್ಡಿಗಾಗಿ. ದುಡ್ಡಿಗೋಸ್ಕರ ವೇಸಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ವೇಸಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂದೆ ನೀನು? ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ. ಹಾಗಾದರೆ ಈ ಕೈಯಿಂದ ಕಚ್ಚಿದ ಕರಿಮಣಿ ನಿನ್ನ ಕೊರಳೆಲ್ಲದಕ್ಕೆ ಬಿಸಾಕೆ, ಹರಿದು ಬಿಸಾಕು. ತಾಳಿ ಯಾವ ತಾಳಿ? ಎಲ್ಲಿದೆ ನಿನ್ನ ತಾಳಿ? ನಿನಗೆ ನನ್ನ ಅಂಗ ಸುಖ ಬೇಕಾಗಿತ್ತು. ಅದಕ್ಕೆ ಅದಕ್ಕೆ ನನ್ನನ್ನು ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋದೆ. 2 ಸಹಿ ಮಾಡಿಸ್ದೆ, ಮಾಲಿ ಬದಲಾಯಿಸ್ದೆ, ಕರ್ಕೊಂಡು ಬಂದೆ. ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಾಗೋದಕ್ಕೆ ಹೇಗೋ ಸಾಧ್ಯ? ಈ ಕರಿಮಣಿಯ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಆ ಕರಿಮಣಿ ಮಾಲೀಕ ನಾನಲ್ವೇ ಅಲ್ಲ. ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ನಾಥೇಚರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿಯ ಮುಂದೆ, ಬಂಧು ಬಳಗದ ಮುಂದೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ಆ ಕರಿಮಣಿ ಮಾಲೀಕ ನಾನಾಗುತ್ತಿದೆ. ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ಈ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯನಾ? ನನಗೂ ಇವಾಗ ಅರ್ಥವಾಯಿತು. ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯನ ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗಿರ್ತಿತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ಇಷ್ಟೆಲ್ಲ ಮಾಡಿದ ನಿನ್ನ ನಾನು ಸುಮ್ಮನೆ ಬಿಟ್ಟು ಅನ್ಕೊಂಡ. ಬಿಡೋಕೆ ಸಾಧ್ಯನೇ ಇಲ್ಲ, ಬಿಡೋಕೆ ಸಾಧ್ಯನೇ ಇಲ್ಲ. ಸರ್, ತಾನು ಮುಗುಳು ಕೊಡೋರು ಒಂದು ಮಾತು ಹೇಳ್ತಿದ್ರು ಸರ್. ನಾನು ಮಹಾರಾಜ್ ಹೇಳಿದ ಹೇಳ್ಬೇಕಾ? ಅವರು ಹೇಳ್ರಿ ಸರ್. ಹೆಣ್ಣನ್ನು ಅತಿಯಾಗಿ ಪ್ರೀತಿಸಬೇಡ. ಹೆಣ್ಣು ಒಂದು ಮಾಯೆ, ಸಾಧಕರ ದಾರಿಯ ಅಡ್ಡಗಲ್ಲು. ಹೆಣ್ಣನ್ನು ಹಾವಿನಂತೆ ಆಡಿಸಬೇಕು. ಅದು ಪುಂಗಿಯ ನಾದ ಇರುವವರೆಗೆ ಮಾತ್ರ ಆಕರ್ಷಕ. ಪುಂಗಿಯ ನಾದ ಸಡಿಲಿತು, ಆ ತೂಗುವ ಹೆಡೆ ಸಾವಿಗೆ ಸಿಡಿಲಾದಿತ್ತು. ಎಚ್ಚರಿಕೆ 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 ಅಂತ ಹೇಳಿದ್ದಾನೆ ಸರ್. ಅವ್ರು ಭಾಳ ಶಾನ್ಯರು. ಮತ್ತು ಅಜಿತ್ ಸರ್ ಒಂದು ಎಗ್ರೆಸ್ ತಿನ್ನೋತ್ನಾಗ ಒಂದು ಮಾತು ಹೇಳಿದ್ರಲ್ಲ ಸರ್. ಪತ್ನಿ ಪಕ್ಕದಲ್ಲಿ ಮಲಗೆಳೆಂದು ಗಾಢ ನಿದ್ರೆ ಪಗೋದಿರೋ ಮಾನವ ಜಾಗೃತ ತಸ್ಮಾತ್ ಜಾಗೃತ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂದೆ ತಾಯಿ ಹೇಳಿದ್ರೆ ನಾನು ಹುಡುಕ್ತೇನೆ. ಇವರಿಬ್ರು ಹೇಳ್ಯಾರಂದ್ರೆ ಶಿವನ್ ಏನರ ಹೇಳ್ತಾನ್ರಿ, ಅವನ್ ಕಟ್ಟು ಹೋಗಿ ಬರ್ರಿ ಸರಿ. ಈಗ ಬುದ್ಧಿ ಬಂದತಿ, ಈ ಕಾಲ್ ಮರಲಿ ಹೊಡ್ಯಾಕತ್ತಾನ. ಇದ ತೆಗದ ಮೊದಲು ಮಾಡಿದ್ರೆ ಇವ್ನ ಬಾಳೆ ಹಾಕಿ ಹಿಂಗೆ ಹಾಕಿತ್ತು ಹೇಳ್ರಿ.
ತಂದೆ ತಾಯಿ ಉನ್ನಿಸಿ ತಿನ್ನಿಸಿ ಹತ್ತಾಗ ರಂಭಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾರೆ ಅಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರನ ತೊಗೊಂಡಿರ್ತಾರೆ. ಆದರೆ ನಾವು ಗುರುತು ಪರಿಚಯದ ಹೆಣ್ಣುಗಳನ್ನ ಪ್ರೀತಿ ಪ್ರೇಮ ಮಾಡಿ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬರ್ತೀವಿ. ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರಲಾರ್ದ ಇಂಥ ಕೆಲವೊಂದಿಷ್ಟು ಮೂರ್ಖ ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕ್ಕಿಂತ ಬೆಂಕಿ ಸುಡಗಾಡು ಮಾಡಿಬಿಡ್ದ ಹೆಚ್ಚಿಂದು. ಹೆಂಗಿತ್ತಪ್ಪ ಇವ್ರ ಸಂಸಾರ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಇರಬೇಕಂತ ಬಂದ ಸೈನಿಕರ ಕತೆ ಎಲ್ಲಿಗೆ ಹಚ್ಚಿದ್ದು ಭಗವಂತ. ದೇವ್ರೆ ನಿನ್ನಿದ್ದದ್ದು ನಿಜವಾಗಿದ್ರ ಈ ದೇಶದೊಳಗೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕ ರೈತ ಆದ್ರ, ಇನ್ನೊಬ್ಬ ಇಡೀ ದೇಶವನ್ನೇ ಕಂಡ್ರೆಪ್ಪೆಯಲ್ಲಿ ಕಾಪಾಡುವಂಥ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ರೀತಿ ಕೆಟ್ಟ ಘಟನೆ ನಡಿಬಾರ್ದು ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊತೀನಿ ತಂದೆ. ಒಟ್ಟಿನಲ್ಲಿ ಅವರ ತಪ್ಪಿನ ಅರಿವು ಅವರಿಗಾಗಿ ಅವರ ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ. ಆದಷ್ಟು ಬೇಗ ಅವರ ತಂದೆ ತಾಯಿಗಳು ಸಿಕ್ಕು ಅವ್ರ ಸಂಸಾರ ಒಂದಾದರೆ ಅಷ್ಟೇ ಸಾಕು. ಎಲ್ಲಿಗಸ್ತಾನೆ ನೋಡೋ ನಾ ಭಗವಂತ.